ಪತ್ನಿಯನ್ನೇ ಅಕ್ಕನೆಂದು ಹೇಳಿ 1.75 ಕೋಟಿ ಮೋಸ ಮಾಡಿರೋ ಘಟನೆ ಎಲ್ಲಿ ಏನು ಎತ್ತ ನೋಡೋಣ ಬನ್ನಿ. ಮ್ಯಾಟ್ರಿಮೋನಿಯಲ್ನಲ್ಲಿ ಪರಿಚಯವಾದ ಯುವತಿಗೆ ಮದುವೆ ಹೆಸರಿನಲ್ಲಿ ವಂಚನೆ, ಇಡೀ ಕುಟುಂಬದ ವಿರುದ್ಧವೇ ಇದೀಗ ಎಫ್ಐಆರ್ ಆಗಿದೆ. ಇದು ಬಹಳ ಎಚ್ಚರಿಕೆ ಇರಬೇಕು. ಈ ಮ್ಯಾಟ್ರಿಮೋನಿಯಲ್ ಸಿಕ್ಕಾಪಟ್ಟೆ ಮೋಸ ಆಗ್ತಾ ಇರೋದು ನಡೀತಾ ಇದೆ. ಸ್ವಲ್ಪ ಗಮನ ಕೊಡೋದು ಇದಕ್ಕೆ ಸೂಕ್ತ. ಈ ಘಟನೆ ಏನು ಅಂತ ನೋಡೋದಾದ್ರೆ, ಹೆಂಡತಿಯನ್ನ ಅಕ್ಕ ಅಂತ, ತಂದೆಯನ್ನ ನಿವೃತ್ತ ತಹಶೀಲ್ದಾರ್ ಅಂತ ಪರಿಚಯಿಸಿ ಮದುವೆ ಆಗೋದಾಗಿ ನಂಬಿಸಿ 1.75 ಕೋಟಿ ವಂಚಿಸಿದ ವ್ಯಕ್ತಿ ಸೇರಿದಂತೆ 3 ವಿರುದ್ಧ ಯುವತಿಯೊಬ್ಬಳು ಪೊಲೀಸರಿಗೆ ದೂರು ನೀಡಿದ್ದಾಳೆ. ವೈಟ್ ಫೀಲ್ಡ್ ನಿವಾಸಿಯಾಗಿರುವ 29 ವರ್ಷದ ಯುವತಿ ನೀಡಿದ ದೂರಿನ ಅನ್ವಯ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ವಿಜಯ್ ರಾಜ್ ಗೌಡ ಅಲಿಯಾಸ್ ವಿಜೇತ್, ಈತನ ತಂದೆ ಯುಜಿ ಬೋರೇಗೌಡ ಸೌಮ್ಯ ಎಂಬುವರ ಮೇಲೆ ದೂರು ದಾಖಲಿಸಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಕೆಂಗೇರಿ ಠಾಣೆಗೆ ಕೇಸನ್ನ ವರ್ಗಾವಣೆ ಮಾಡಲಾಗಿದೆ. ಈ ಬಗ್ಗೆ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರು ದಾಖಲಿಸಿದ್ರು. ಆದರೆ ಘಟನೆ ನಡೆದ ಸ್ಥಳ ಆಧರಿಸಿ ಪ್ರಕರಣವನ್ನು ಕೆಂಗೇರಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಆರೋಪಿಗೆ 3 ವರ್ಷಗಳ ಹಿಂದೆ ಮದುವೆ ಆಗಿದ್ದು ಒಂದು ಮಗು ಕೂಡ ಇದೆ. 2024ರ ಮಾರ್ಚ್ನಲ್ಲಿ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ ವಿಜಯ್ ರಾಜ್ ಗೌಡ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಯುವತಿಗೆ ಪರಿಚಯವಾಗಿ ಇಬ್ಬರು ಆತ್ಮೀಯ ಆಗಿದ್ರು. ಯುವತಿಯನ್ನ ಮದುವೆ ಆಗೋದಾಗಿ ಆರೋಪಿಸಿ ನಂಬಿಸಿ ಕೆಂಗೇರಿ ಬಳಿ ಯುವತಿಯನ್ನ ಕರ್ಕೊಂಡು ತನ್ನ ಕುಟುಂಬದವರಿಗೆ ಪರಿಚಯಿಸಿದ್ದ. ತನ್ನ ಪತ್ನಿಯನ್ನ ಅಕ್ಕ ಅಂತ, ತಂದೆಯನ್ನ ನಿವೃತ್ತ ತಹಶೀಲ್ದಾರ್ ಅಂತ ನಂಬಿಸಿದ್ದ. ಇಡೀ ಕುಟುಂಬವೇ ಈ ವಂಚನೆಯ ಸಂಚಿನಲ್ಲಿ ಭಾಗಿಯಾಗಿತ್ತು. ಇದು ನಂಗೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಇದು ಹೆಂಗೆ ಹೇಳೋದು? ಮದುವೆ ಆಗಿ 3 ವರ್ಷ ಆಗಿದೆಯಂತೆ, ಒಂದು ಮಗು ಇದೆಯಂತೆ, ಆದರೆ ಹೆಂಡತಿನ ಅಕ್ಕ ಅಂತ ಪರಿಚಯ ಮಾಡಿಕೊಂಡು ಇನ್ನೊಂದು ಹುಡುಗಿ ಜೊತೆಗೆ ಸಲಿಗೆಯಿಂದ ಇದ್ದಂತೆ. ಈ ಹೆಂಡತಿ ಯಾರು, ಈ ಪುಣ್ಯಾತ್ಕಿತಿ ಯಾರು ಅಂತ ಒಂಚೂರು ನೋಡಬೇಕು. ಗಂಡ ಇನ್ನೊಂದು ಹುಡುಗಿನ ಓಕೆ ಮಾಡಿದ್ರೆ ತನ್ನ ಅಕ್ಕ ಅಂತ ಆ್ಯಕ್ಟಿಂಗ್ ಮಾಡಿರೋದಿದೆಯಲ್ಲ, ಇಡೀ ಕುಟುಂಬವೇ ಹೈಡ್ರಾಮಾ ಕುಟುಂಬ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ದುಡ್ಡಿಗಾಗಿ. ಇಲ್ಲಿ ದುಡ್ಡೇ ಇಂಪಾರ್ಟೆಂಟ್. ಯಾವ ಸಂಬಂಧ, ಯಾವ ಬಾಂಡಿಂಗ್ ಅಥವಾ ಬಾಂಧವ್ಯ ಅಂತ ಏನು ಹೇಳ್ತೀವೋ ಅದೇನೂ ಇಲ್ಲ. ದುಡ್ಡಿದೆಯಾ ಎಲ್ಲನೂ ಚೆನ್ನಾಗಿರುತ್ತೆ. ದುಡ್ಡಿಲ್ವಾ ಯಾರು ನಿಮ್ಮ ಹತ್ರಕ್ಕೆ ಬರಲ್ಲ. ಅದು ಗಂಡ ಆಗಲಿ, ಹೆಂಡತಿ ಆಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಆ ಥರದೊಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅನ್ನೋದು ನಿಜವಾಗ್ಲೂ ಅಸಹ್ಯ ಅಂತ ಅನಿಸುತ್ತೆ. ದುಡ್ಡಿಗೋಸ್ಕರ ಅಪ್ಪನೂ ನಾಟಕ ಮಾಡಿದ್ದಾನೆ, ಹೆಂಡತಿನೂ ನಾಟಕ ಮಾಡಿರೋದು. ಇನ್ನೇನು ಕಥೆಯೋ ಗೊತ್ತಿಲ್ಲ. ಆ ಮಗು ಇನ್ನೇನಂತ ಪರಿಚಯಿಸಿದ್ರೋ ಗೊತ್ತಿಲ್ಲ. ಆಮೇಲೆ ನೋಡಿ, ಇದು ಬೆಂಗಳೂರಿನಲ್ಲಿ 715 ಕೋಟಿ ಆಸ್ತಿ ಇದೆ. ಇಬ್ಬರು ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಹಂತ ಹಂತವಾಗಿ 1.75 ಕೋಟಿ ಲಪಟಾಯಿಸಿರೋದು. ಇವನ ಹತ್ರ ದುಡ್ಡಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ದುಡ್ಡು ಅಂತಂದರೆ ಎಲ್ಲ ಒಪ್ಪಿಗೆ ಕೊಡ್ತಾರಲ್ವಾ, ಅದಕ್ಕೇನೆ 715 ಕೋಟಿ ಆಸ್ತಿ ಇದೆ ಅಂತ ಹೇಳಿರೋದಂತೆ. ಹಣ ವಾಪಸ್ ನೀಡುವಂತೆ ಯುವತಿ ಮತ್ತು ಆಕೆಯ ಸ್ನೇಹಿತರು ಒತ್ತಾಯಿಸಿದಾಗ ಆರೋಪಿ ಆರಂಭದಲ್ಲಿ 22 ಲಕ್ಷ ರೂಪಾಯಿ ಮರಳಿಸಿದ್ದ. ಆದರೆ ಉಳಿದ ಹಣ ನೀಡೋದಕ್ಕೆ ಹಿಂದೇಟು ಹಾಕಿದ್ದ. ಹಣ ಕೇಳಿದ ಯುವತಿ ಹಾಗೂ ಆಕೆಯ ಸ್ನೇಹಿತರಿಗೆ ಬೆದರಿಕೆ ಹಾಕೋಕೆ ಶುರು ಮಾಡಿದ್ದ. ಹಣ ವಾಪಸ್ ಕೇಳೋಕೆ ಹೋದಾಗ ವಿಜಯ್ ರಾಜ್ ಗೌಡನ ಅಸಲಿ ಮುಖ ಬಯಲಾಗಿದೆ. ಆತ ಈಗಾಗಲೇ ಮದುವೆ ಆಗಿದ್ದು ಒಂದು ಮಗುನೂ ಇರೋದು ತಿಳಿದು ಬಂದಿದೆ. ತನ್ನ ಮೋಸ ಹೋಗಿರೋದು ಅರಿತ ಯುವತಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದ್ದಾಳೆ. ಇನ್ನು ಇಡಿ ಕೇಸ್ ಕಥೆಯನ್ನು ಕಟ್ಟಿದ್ದಂತೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಇದ್ರ ಮಧ್ಯದಲ್ಲಿ ಒಂದೊಂದು ಬೇಡದೇ ಇರೋ ಕೆಟ್ಟದ ಲವ್ ಸ್ಟೋರಿ, ಅದ್ರ ಮಧ್ಯದಲ್ಲಿ ಇಡಿ ಬೇರೆ ಇದೆಯಂತೆ. ಅದೇನಂತ ನೋಡೋಣ ಬನ್ನಿ. ಯುವತಿಯ ಜೊತೆ ಆಪ್ತನಾದ ನಂತರ ವಿಜಯ್ ರಾಜ್ ಗೌಡ ತನ್ನ ಆಸ್ತಿಯ ಸಂಬಂಧ ಜಾರಿ ನಿರ್ದೇಶನಾಲಯ ಇಡಿ ಪ್ರಕರಣದ ದಾಖಲಾಗಿದೆ, ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿದೆ ಅಂತ ವಿವಿಧ ಕೋರ್ಟ್ಗಳಲ್ಲಿ ಕೇಸ್ ನಡೀತಾ ಇದೆ ಅಂತ ನಕಲಿ ದಾಖಲೆಯನ್ನು ತೋರಿಸಿ ಹಣ ಪಡ್ಕೊಂಡಿದ್ದಂತೆ. ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ಆರಂಭದಲ್ಲಿ 15,000 ರೂಪಾಯಿ ಪಡೆದಿದ್ದ. ನಂತರ ಒಟ್ಟಿಗೆ ವ್ಯವಹಾರ ಮಾಡೋಣ ಅಂತ ನಂಬಿಸಿ ಯುವತಿ ಹೆಸರಿನಲ್ಲಿ ಸಾಲ ಮಾಡಿಸಿದ್ದ. ಅಷ್ಟೇ ಅಲ್ಲದೆ ಯುವತಿಯನ್ನ ಸ್ನೇಹಿತರ ಬಳಿಯೂ ಸಾಲ ಮಾಡಿಸಿದ್ದ. ಮದುವೆಗೆ ಹೆಣ್ಣು ನೋಡೋಕೆ ಬರ್ತೇವೆ ಅಂತ ಸುಳ್ಳು ಹೇಳಿ ಪುನಃ ಯುವತಿಯ ಸ್ನೇಹಿತರಿಗೆ ವ್ಯವಹಾರ ಮಾಡೋಕೆ ಪ್ರೇರೇಪಿಸಿ ಲಕ್ಷಾಂತರ ಸಾಲ ಪಡೆದಿದ್ದ. ಹೀಗೆ ಹಂತ ಹಂತವಾಗಿ ಯುವತಿ, ಆಕೆಯ ಸ್ನೇಹಿತರು ಮತ್ತು ಸಂಬಂಧಿಕರು ಒಟ್ಟು 1.75 ಕೋಟಿ ಹಣ ಪಡೆದು ವಂಚಿಸಿದ್ದ. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಈತನ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಗೊತ್ತಾಗಿದೆ. ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿ ಇರೋದು ಬಹಳ ಸೂಕ್ತ. ಇಂಥವ್ರು ಅಲ್ಲಲ್ಲಿ ಅವಾಗ ಸಿಗ್ತಾ ಇರ್ತಾರೆ. ಬಹಳ ಎಚ್ಚರಿಕೆಯನ್ನು ವಹಿಸಿ.